ಭುವನೇಶ್ವರದ ಅಪೂರ್ವ್ ಮತ್ತು ಸಂಬಲ್ಪುರ್ನ ರೋನಕ್ ಅಗರ್ವಾಲ್. ಅಪೂರ್ವ್ ಮತ್ತೆ ರೋನಕ್, ನಮ್ಮ ವೇದಿಕೆಗೆ ನಿಮಗೆ ಸ್ವಾಗತ. ಧನ್ಯವಾದ. ನಿಮ್ಮ ಪಿಚ್ಗೆ ನೀವು ತಯಾರಾಗಿದ್ದೀರಾ? ಖಂಡಿತ. ಸರಿ, ಹಾಗಾದ್ರೆ ಗುಡ್ ಲಕ್. ಥ್ಯಾಂಕ್ ಯು. ಹಲೋ ಟೈಟನ್ಸ್, ನನ್ನ ಹೆಸರು ರೋನಕ್ ಅಗರ್ವಾಲ್ ಅಂತ. ನಮಸ್ಕಾರ ಟೈಟನ್ಸ್, ನನ್ನ ಹೆಸರು ಅಪೂರ್ವ ಮಾಸು. ವಿ ಆರ್ ದ ಫೌಂಡರ್ಸ್ ಆಫ್ ಸ್ಪೇಸ್ ಫೀಲ್ಡ್ಸ್. ಟೈಟನ್ಸ್, ನಿಮ್ಮ ಕಾರ್ ಬ್ಯಾಟ್ರಿ ಏನಾದರೂ ಕೆಟ್ಟೋದ್ರೆ ನೀವೇನಾದರೂ ಅದನ್ನ ರಿಪ್ಲೇಸ್ ಮಾಡ್ತೀರಾ, ಇಲ್ಲ ಹೊಸ ಕಾರ್ ತೊಗೊಂಡು ಬರ್ತೀರಾ? ಬ್ಯಾಟ್ರಿ ರಿಪ್ಲೇಸ್ ಮಾಡ್ತಾರೆ. ಬ್ಯಾಟರಿ ರಿಪ್ಲೇಸ್ ಮಾಡ್ತೀರಾ? ಎಕ್ಸಾಕ್ಟ್ಲಿ. ನಮ್ಮ ಡಿಫೆನ್ಸ್ ಫೋರ್ಸಸ್ ಕೂಡ ಇಂಥದ್ದೇ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುತ್ತೆ ಅವರ ರಾಕೆಟ್ಸ್ ಮತ್ತು ಮಿಸೈಲ್ಗಳ ಜೊತೆ. ಯಾವುದೇ ರಾಕೆಟ್ ಅಥವಾ ಮಿಸೈಲ್ ಎಷ್ಟು ದೂರ ಹೋಗುತ್ತೆ, ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂಡ್ ಎಷ್ಟು ವೇಟ್ ನ ಕ್ಯಾರಿ ಮಾಡಬಹುದು ಅನ್ನೋದು ಡಿಪೆಂಡ್ ಆಗಿರುತ್ತೆ ಅದರ ಒಂದು ಪ್ರೊಪಲ್ಷನ್ ಮೇಲೆ. ಪ್ರೊಪಲ್ಷನ್ ಅಂದ್ರೆ ರಾಕೆಟ್ ಫ್ಯೂಲ್, ಅದನ್ನ ನಾವು ಪ್ರೊಪಲೈನ್ ಕೂಡ ಅಂತೀವಿ. ಈ ಪ್ರಾಪ್ಲೆಂಟು ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ಹೇಗೆ ದೀಪಾವಳಿ ಪಟಾಕಿಲಿ ಉಪಯೋಗಿಸುವಂತ ಸಿಡಿಮದ್ದು. ಈ ಪಟಾಕಿ ಏನಾದ್ರೂ 1-2 ವರ್ಷ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದು ಹಾಳಾಗ್ಬಿಡುತ್ತೆ. ಹಾಗೆ 10-15 ವರ್ಷದವರೆಗೆ ಯಾವ್ದಾದ್ರು ಮಿಸೈಲ್ ಇಲ್ಲ ರಾಕೆಟ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅದ್ರ ಪ್ರಾಪ್ಲೆಂಟ್ ಲೈಫು ಎಕ್ಸ್ಪೈರ್ ಆಗ್ಬಿಡುತ್ತೆ. ಅಂದ್ರೆ ಪೂರ್ತಿ ಮಿಸೈಲು ವೇಸ್ಟ್ ಆಗುತ್ತೆ. ವರ್ಷಗಳಷ್ಟು ಹಳೆಯದಾದಂತಹ ಫಾರಿನ್ ಇಂಪೋರ್ಟೆಡ್ ಡಿಫೆನ್ಸ್ ಇನ್ವೆಂಟರಿ ಪ್ರೊಫೈಲರ್ ಎಕ್ಸ್ಪೈರ್ ಆದಾಗ ದೇಶದ ಕೋಟಿಗಟ್ಟಲೆ ದುಡ್ಡು ನಷ್ಟ ಆಗಿ ಹೋಗುತ್ತೆ. ಟ್ಯಾಕ್ಸ್ ಪೇಯರ್ಸ್ಗಳ ದುಡ್ಡನ್ನ ಉಳಿಸುವುದಕ್ಕಾಗಿ ಹಾಗೆ ನಮ್ಮ ಡಿಫೆನ್ಸ್ ಫೋರ್ಸ್ಗಳಿಗೆ ರಿಲಯಬಲ್ ಪಾರ್ಟ್ನರ್ ಆಗೋದಕ್ಕಾಗಿ ನಾವು ಶುರು ಮಾಡಿದ್ವಿ ಸ್ಪೇಸ್ ಫೀಲ್ಡ್ಸ್. ಸ್ಪೇಸ್ ಫೀಲ್ಡ್ಸ್ ಅಲ್ಲಿ ನಾವು ಎಂತ ಪ್ರಾಪ್ಲೆಂಟ್ ಮೇಲೆ ಕೆಲಸ ಮಾಡ್ತಿದೀವಿ ಅಂದ್ರೆ, ಯಾವುದು ರಾಕೆಟ್ ನ ಪ್ರಾಪ್ಲೆಂಟ್ ನ ರಿಪ್ಲೇಸ್ ಮಾಡಿ ದೇಶವನ್ನ ಆತ್ಮನಿರ್ಭರ ಭಾರತವನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಪ್ರಾಪ್ರೈಟರಿ ಪ್ರಾಪರ್ಲೈನ್ಗಳಿಂದ ರಾಕೆಟ್ಸ್ ಮತ್ತು ಮಿಸೈಲ್ಗಳ ರೇಂಜ್, ಸ್ಪೀಡ್ ಮತ್ತೆ ಪರ್ಫಾರ್ಮೆನ್ಸ್ ಚಲಾವಣೆಯಲ್ಲಿರುತ್ತೆ. ಇನ್ಫ್ಯಾಕ್ಟ್ ಬೆಟರ್ ಕೂಡ ಆಗುತ್ತೆ. ಹಳೆ ಸ್ಟಾಕ್ ಮತ್ತೆ ರೀಯೂಸ್ಗೆ ರೆಡಿ ಆಗಿರುತ್ತೆ. ಇದರಿಂದ ದೇಶ ಮತ್ತು ದೇಶವಾಸಿಗಳ ಕೋಟಿಗಟ್ಟಲೆ ದುಡ್ಡು ನಷ್ಟ ಆಗಲ್ಲ. ನಾವು ನಮ್ಮ ಇಂಡೈಜಿನಸ್ ಇನೋವೇಷನ್ ಜೊತೆ ಭಾರತವನ್ನ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆತ್ಮನಿರ್ಭರ ಮಾಡೋದಕ್ಕೆ ಬಯಸ್ತೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ಆಸ್ಕ್ ಇದೆ ಬರೀ 2 ಕೋಟಿ ರೂಪಾಯಿ ಫಾರ್ 1.1% ಇಕ್ವಿಟಿ ಇನ್ ದ ಕಂಪ್ನಿ. ಸೊ ಟೈಟನ್ಸ್, ನೀವು ನಮ್ಮಗಳ ಜೊತೆ ಭಾರತವನ್ನ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆತ್ಮನಿರ್ಭರ ಭಾರತ ಮಾಡೋದಕ್ಕೆ ಕೈ ಜೋಡಿಸ್ತೀರಾ? ನಿಮಗೆ ಈ ಐಡಿಯಾ ಎಲ್ಲಿಂದ ಬಂತು? ಹೇಗೆ ಶುರು ಮಾಡಿದ್ರಿ ಇದನ್ನ? ನಾವು 2015ರಲ್ಲಿ ಜಾಯ್ನ್ ಆಗಿದ್ವಿ ಡಿಫ್ರೆಂಟ್ ಇಂಜಿನಿಯರಿಂಗ್ ಸ್ಟ್ರೀಮ್ಗಳಲ್ಲಿ. ನಾನು ಸಿವಿಲ್ ಇಂಜಿನಿಯರ್, ರೋನಕ್ ಐಡಿಯಲ್ಲಿದ್ದ ಅಂಡ್ ಸುದರ್ಶನ್ ನಮ್ಮ ಥರ್ಡ್ ಕೋ ಫೌಂಡರ್, ಅವನು ಮೆಕ್ಯಾನಿಕಲ್ ಅಲ್ಲಿದ್ದ. 2016 ನಾವು ಸೆಕೆಂಡ್ ಇಯರ್ ಅಲ್ಲಿದ್ದಾಗ ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹಿರಾಕು ಡ್ಯಾಮ್ ನಿಂದ ಸಿಕ್ತು. ಹಿರಾಕು ಡ್ಯಾಮ್ ಇಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಡ್ಯಾಮ್ ಆನ್ ದ ರಿವರ್ ಮಹಾನದಿ. ಅವರು ನಮಗೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟರು. ಡ್ಯಾಮ್ ನ ಕ್ಯಾಚ್ಮೆಂಟ್ ಏರಿಯಾ ಮತ್ತು ರಿಸರ್ವೈರ್ ನ ಸರ್ವೆ ಮಾಡ್ಬೇಕಂತ. ಯಾಕಂದ್ರೆ ಸ್ಯಾಡಿಮೆಂಟೇಷನ್ ಮತ್ತೆ ಸೆಂಟೇಷನ್ ನ ಮೆಜರ್ ಮಾಡಬೇಕು ಅಂತ. ನಾವು ಒಂದಷ್ಟು ಲೈಕ್ ಮೈಂಡೆಡ್ ಸ್ಟೂಡೆಂಟ್ಸ್ ಜೊತೆಗೆ ಬಂದ್ವಿ ಅಂಡ್ ಬ್ರೈನ್ ಸ್ಟಾರ್ಮಿಂಗ್ ನ ಶುರು ಮಾಡಿದ್ವಿ. ನಾವು ನಮ್ಮ ಹಾಸ್ಟೆಲ್ನ ಬ್ಯಾಕ್ ಯಾರ್ಡ್ ಅಲ್ಲಿ ಒಂದಷ್ಟು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳನ್ನ ಶುರು ಮಾಡಿದ್ವಿ. ನಾವೇನ್ ಮಾಡ್ತಿದ್ವಿ ಅಂದ್ರೆ, ರಾತ್ರಿ ಎಲ್ಲರೂ ಮಲಗಿದ ನಂತರ ನಾವು ನಮ್ಮ ಟೆಸ್ಟ್ ಸೆಟಪ್ ತಗೊಂಡು ಹೋಗ್ತಿದ್ವಿ. ರಾತ್ರಿ ಎಲ್ಲ ಸೆಟಪ್ ಮಾಡ್ತಾ ಇದ್ವಿ, ಇಗ್ನೈಟ್ ಮಾಡ್ತಿದ್ವಿ. ಮೊದ್ಲಿಗೆ ಏನಾಗ್ತಿತ್ತು ಅಂದ್ರೆ ಇಂಜಿನ್ ಸಿಡಿದು ಹೋಗೋದು. ಅಂದ್ರೆ ಈ ದೀಪಾವಳಿ ಟೈಮಲ್ಲಿ ಪಟಾಕಿ ಹೇಗೆ ಸಿಡಿಯುತ್ತೋ ಹಾಗೆ ನಾವು ರೆಡಿ ಆಗಿರ್ತಿದ್ವಿ. ಒಂದ್ ವೇಳೆ ಅದು ಸಿಡಿದ್ರೆ ಎಲ್ಲರೂ ತಪ್ಪಿಸ್ಕೋಬೇಕು ಅಂತ. ಅದು ಸಿಡಿದೇ ಇದ್ರೆ ಸ್ವಲ್ಪ ಸೌಂಡ್ ಬಂದ್ರೆ ಆಮೇಲೆ ಸರಿ ಇದೆ, ನಾವೆಲ್ಲರೂ ಕೂತ್ಕೊಂಡು ಅನಲೈಸ್ ಮಾಡ್ತಿದ್ವಿ ಏನಾಗಿದೆ ಅಂತ. ಕಾಲೇಜಲ್ಲಿ 1000 ಮಕ್ಕಳಿದ್ರು, 980 ಮಕ್ಕಳೇನಿದ್ರು ಅವ್ರು ನಮ್ಮನ್ನ ರೇಗಿಸ್ತಿದ್ರು. ನಿಮ್ಮ ದೀಪಾವಳಿಯ ರಾಕೆಟ್ ಹಾರ್ತಾ ಇಲ್ವೋ? ಎಷ್ಟು ಸಲ ಹಾರ್ತು? 1 ವರ್ಷದ ಗ್ಯಾಪಲ್ಲಿ ಕನಿಷ್ಠ ಪಕ್ಷ ಡಜನ್ ಗಟ್ಟಲೆ ಫೇಲ್ ಆಯ್ತು. ಈ ತರ ಇಂಡಿಯಾನಲ್ಲಿ ಯಾವುದು ಅಟೆಂಪ್ಟ್ ಆಗಿರಲಿಲ್ಲ. ಸೊ ಇದು ತುಂಬಾ ಯೂನಿಕ್ ಮತ್ತೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನಿಷಿಯೇಟಿವ್ ಆಗಿತ್ತು. ಆಗಸ್ಟ್ 2017 ನನಗೆ ಸರಿಯಾಗಿ ನೆನಪಿದೆ. ದಟ್ ವಾಸ್ ದ ಫಸ್ಟ್ ರಾಕೆಟ್ ದಟ್ ವಿ ಸಕ್ಸಸ್ಫುಲಿ ಫ್ಲೂ. ಇಟ್ ವೆಂಟ್ ಅಪ್ ಟು 1 ಕಿಲೋಮೀಟರ್ ಅಂಡ್ ದ್ಯಾಟ್ ವಾಸ್ ಅ ಬ್ಯೂಟಿಫುಲ್, ನಾನು ಹೇಳಿದಾಗೆ ಡಾವೆನ್ಸಿ ಮೂವ್ಮೆಂಟ್. ಹೆಮ್ಮೆ ಆಗುತ್ತೆ. ಐ ಡೋಂಟ್ ನೋ, ಅಂದರೆ ಪೇರೆಂಟ್ಸ್ಗೆ ಇಷ್ಟ ಆಗುತ್ತೆ, ಅವರು ಇದ್ರ ಬಗ್ಗೆ ಹೇಳ್ತಾರೆ.
ಚಿಕ್ಕದಾದ ಟೌನ್ ಇಂದ ಬಂದು ನಾವು ಭರವಸೆ ಇಟ್ಕೊಳ್ತೀವಿ ನಾವು ಚಂದ್ರನವರೆಗೆ ಹೋಗ್ತೀವಿ ಅಂತ. ಅದೇನಂದ್ರೆ ಈಗ ನಾವು ಮಾಡ್ಬೋದು ಅಂದ್ರೆ ಯಾರೇ ಆದ್ರೂ ಚಿಕ್ಕ ಹಳ್ಳಿಯಿಂದ ಇಲ್ಲ ಚಿಕ್ಕ ಪಟ್ಟಣದಿಂದ ಬಂದು ಇದನ್ನ ಮಾಡ್ಬೋದು.